ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಮಿಠಾಯಿ ಅಂದಮೇಲೆ ತಿನ್ನೋದಕ್ಕೆ ಸಾಫ್ಟಾಗಿರಬೇಕು, ನೋಡೋದಕ್ಕೆ ಬೆಳ್ಳಗಿರಬೇಕು, ಮಾಡೋದಕ್ಕೂ ಅಷ್ಟೇ ಈಸಿಯಾಗಿರಬೇಕಲ್ವ. ಹಾಗಾದರೆ ಈ ಪರ್ಫೆಕ್ಟ್ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ಕೆಲವು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ. ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ನಾನು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೋಸ್ಕರ 1 ಕಪ್ಪಿನಷ್ಟು ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ. ಆದಷ್ಟು ನೋಡಿ ತುರ್ಕೋಬೇಕಾದ್ರೆ ಬೆಳ್ಳಗಿರೋ ಪಾರ್ಟ್ನ ಮಾತ್ರ ತೊಗೊಳ್ಳಿ, ಬ್ರೌನ್ ಪಾರ್ಟ್ನ ತೊಗೋಬೇಡಿ. ಈ ರೀತಿ ತುರ್ಕೊಂಡಿರೋ ಕಾಯಿ ತುರಿನ 3 ರಿಂದ 4 ನಿಮಿಷ ಮೀಡಿಯಮ್ ಉರಿನಲ್ಲಿ ಈ ರೀತಿ ಹುರ್ಕೊಳ್ಳಿ. ಒಂದು ಗಮನದಲ್ಲಿ ಇಟ್ಕೋಬೇಕು, ಕಾಯಿ ತುರಿ ಕಲರ್ ಚೇಂಜ್ ಆಗಬಾರ್ದು. ಹುರ್ಕೋಬೇಕಾದ್ರೆ ಮೀಡಿಯಮ್ ಊರಿನಲ್ಲಿ ಈ ರೀತಿ ಸ್ವಲ್ಪ ಡ್ರೈ ಆಗೋವರೆಗೆ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಡ್ರೈ ಆಗಬೇಕು. ಒಂದು ಸ್ವಲ್ಪ ನೀರಿನ ಅಂಶ ಹೋದರೆ ಸಾಕು. ಈಗ ಈ ಡ್ರೈ ಆಗಿರೋ ಅಂಥ ಕಾಯಿ ತುರಿನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪುಡಿ ಮಾಡಿಕೊಂಡ್ರೆ ನಮಗೆ ಬರ್ಫಿ ಮಾಡಬೇಕಾದ್ರೆ ಸ್ಲೈಸ್ ಮಾಡೋಕ್ಕೆ, ಪೀಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ, ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಕಾಯಿ ತುರಿನ. ಇಲ್ಲ ಅಂದರೆ ಬರ್ಫಿ ಶೇಪಾಗಿ ಬರಲ್ಲ, ಕಟ್ ಮಾಡಬೇಕಾದ್ರೂ ಒಂಥರ ಇರ್ರೆಗ್ಯುಲರಾಗಿ ಶೇಪಾಗಿರಲ್ಲ. ಹಾಗಾಗಿ ಈ ಥರ ಪುಡಿ ಮಾಡಿಕೊಂಡ್ರೆ ಶೇಪಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬರ್ಫಿ. ಈಗ ನೋಡಿ, ನಾನೊಂದು ಟ್ರೇನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೆಡಿ ಮಾಡಿಟ್ಕೊಡ್ತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಕಡೆಯೂ ತುಪ್ಪನ ಹಚ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಈಗ ನಾನು ಪುಡಿ ಮಾಡಿಕೊಂಡಂತಹ ಕಾಯಿ ತುರಿ ಅಂದರೆ 1 ಕಪ್ಪಿನಷ್ಟು ಕಾಯಿ ತುರಿನ ಒಂದು ಬಾಣಲೆಗೆ ಹಾಕ್ಕೊಂಡು ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ತೊಗೋಬೇಕಾದ್ರೆ ಆದಷ್ಟು ನೋಡಿ ಸ್ವಲ್ಪ ಬೆಳ್ಳಗಿರೋ ಸಕ್ಕರೆ ತೊಗೊಂಡ್ರೆ ಬರ್ಫಿನೂ ಚೆನ್ನಾಗಿ ಬೆಳ್ಳಗೆ ಬರುತ್ತೆ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸಿದ್ದೀನಿ. ಹಾಲು ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಹಾಲು ಹಾಕಿದರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಸಾಮಾನು, ಸಕ್ಕರೆ, ಕಾಯಿ ತುರಿ ಹಾಗೆಯೇ ಹಾಲು ಎಲ್ಲನೂ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಯಾವುದೇ ರೀತಿಯ ನೀರೇನು ಬೇಕಾಗಿಲ್ಲ. ಈಗ ಹಾಕಿರೋ ಅಂತಹ ಸಕ್ಕರೆನೇ ಚೆನ್ನಾಗಿ ಕರಗಿಬಿಟ್ಟು ಇದೇ ಒಂಥರ ತೆಳ್ಳಗಾಗುತ್ತೆ. ನೋಡಿ, ಎಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ, ತೆಳ್ಳಗಾಗಿದೆ. ಇಂಥ ಟೈಮಲ್ಲಿ ನಾನೀಗ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಈ ಹಾಲಿನ ಪುಡಿ ಹಾಕಿದರೆ ಟೇಸ್ಟು ಸ್ವಲ್ಪ ರಿಚ್ ಆಗಿರುತ್ತೆ. ಹಾಗೆಯೇ ಬರ್ಫಿ ಸ್ವಲ್ಪ ಚೆನ್ನಾಗಿ ವೈಟಾಗಿ ಬರುತ್ತೆ. ನಮಗೆ ಶಾಪಲ್ಲಿ ಸಿಗುತ್ತಲ್ಲ ಬರ್ಫಿ, ಆ ರೀತಿ ಬೇಕು ಅಂದರೆ ಈ ರೀತಿ ಹಾಲು ಮತ್ತು ಹಾಲಿನ ಪೌಡ್ರ್ ಹಾಕ್ಬೋದು. ಹಾಲಿನ ಪೌಡ್ರ್ ಬದಲು ಹಾಲಿನ ಕೆನೆನೂ ಸಹ ಸೇರಿಸಬಹುದು. ಇವೆಲ್ಲ ಆಪ್ಷನಲ್. ಬೇಡ ಅಂದರೆ ಬರೀ ಕಾಯಿ ತುರಿ ಮತ್ತು ಸಕ್ಕರೆನೂ ಸಹ ಬರ್ಫಿ ಚೆನ್ನಾಗೇ ಬರುತ್ತೆ. ಸ್ವಲ್ಪ ರಿಚಾಗಿ ಬೇಕು ಅಂದರೆ ಈ ರೀತಿ ಎಕ್ಸ್ಟ್ರಾ ಹಾಲಿನ ಪೌಡರು, ಹಾಲಿನ ಕೆನೆ ಎಲ್ಲ ಸೇರಿಸಬಹುದು. ನೋಡಿ, ಈಗ ಹಾಲಿನ ಪೌಡ್ರ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಬೆಳ್ಳಗೆ ಕಾಣುತ್ತೆ. ಈಗ ನೋಡಿ, ಚೆನ್ನಾಗಿ ಇದನ್ನ ತಿರುಗಿಸ್ಕೊಳ್ಳಿ. ಈಗ ಕರಗಿರೋ ಅಂಥ ಸಕ್ಕರೆನೂ ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ಈಗ ಸ್ವಲ್ಪ ಮುದ್ದೆ ಥರ ಆಗಿದೆ ನೋಡಿ, ಆದರೆ ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗಬೇಕು. ತಳ ಚೆನ್ನಾಗಿ ಬಿಟ್ಕೊಳ್ತಾ ಬರಬೇಕು. ನೋಡಿ, ಈಗ ಚೆನ್ನಾಗಿ ತಳ ಬಿಟ್ಕೊಂಡು ಮುದ್ದೆ ಥರ ಆಗ್ತಾ ಬರುತ್ತೆ. ಆಗ ಕರೆಕ್ಟ್ ಹದದಲ್ಲಿದೆ ಅಂತ ನೋಡಿ. ಬೇಕು ಅಂದರೆ ಏಲಕ್ಕಿ ಪೌಡ್ರ್ ಹಾಕ್ಬೋದು, ನಾನಿಲ್ಲಿ ಹಾಕಿಲ್ಲ. ನೋಡಿ, ಈಗ ಚೆನ್ನಾಗಿ ತಳ ಬಿಡ್ತಾ ಇದೆ. ಫ್ಯೂ ಸೆಕೆಂಡ್ಸಲ್ಲಿ ಇದು ಚೆನ್ನಾಗಿ ಇನ್ನೂ ಚೆನ್ನಾಗಿ ತಳ ಬಿಡುತ್ತೆ. ಆಗ ನಾವು ಇದನ್ನು ತಕ್ಷಣ ಟ್ರೇಗೆ ಹಾಕೋಬೇಕಾಗುತ್ತೆ. ನೋಡಿ, ಪಾತ್ರೆಯಲ್ಲಿ ಅದು ಚೆನ್ನಾಗಿ ಮುದ್ದೆ ಥರ ಅದು ಓಡಾಡ್ತಾ ಇರಬೇಕು. ಆಗ ಪರ್ಫೆಕ್ಟ್ ಹದ ಬಂದಿದೆ ಅಂತ. ಇದಕ್ಕಿಂತ ಮುಂಚೆ ಹಾಕೋಬಿಟ್ರೆ ಬರ್ಫಿ ಚೆನ್ನಾಗಿ ಬರಲ್ಲ, ಅಂಟುಂಟಾಗುತ್ತೆ. ಈಗ ಈ ಸ್ಟೇಜು ಪರ್ಫೆಕ್ಟ್ ಆಗಿದೆ. ಈಗ ನೀವು ಇಲ್ಲಿ ತಡ ಮಾಡಬಾರ್ದು. ತಕ್ಷಣ ನಾವು ತುಪ್ಪ ಹಚ್ಕೊಂಡಿದ್ವಲ್ಲ ಆ ಟ್ರೇಗೆ ಇದನ್ನು ಹಾಕ್ಬಿಟ್ಟು ಲೆವೆಲ್ ಮಾಡಿಬಿಡ್ಬೇಕಾಗುತ್ತೆ. ಈಗ ಪರ್ಫೆಕ್ಟ್ ಸ್ಟೇಜಲ್ಲಿ ನಾವು ಮಾಡ್ಕೊಂಡಿರೋದ್ರಿಂದ ಇದು ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನೀವು ಈಗ ಬೇಗ ಇದನ್ನು ಲೆವೆಲ್ ಮಾಡ್ಕೊಬಿಟ್ರೆ ಕರೆಕ್ಟಾಗಿ ಶೇಪ್ ಮಾಡಬಹುದು. ಇಲ್ಲ ಅಂತಂದರೆ ಈಗ ಅದಾದಾಗ ಅಲ್ಲೇ ಗಟ್ಟಿ ಹೋಗ್ಬಿಡುತ್ತೆ, ಪುಡಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ನೀವು ಒಂದು ಒದ್ದೆ ಕೈನಲ್ಲಾದರೂ ತಟ್ಟಿ ನೀವು ಇದನ್ನು ಲೆವೆಲ್ ಮಾಡ್ಕೋಬಹುದು. ಇಲ್ಲ ಅಂದರೆ ಈ ರೀತಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಹಾಕ್ಬಿಟ್ಟು ಕ್ಲೀನಾಗಿ ಲೆವೆಲ್ ಮಾಡಬಹುದು. ಇಲ್ಲ ಒಂದು ಬಟ್ಲು ಕೆಳಗಡೆಗೆ ತುಪ್ಪ ಹಚ್ಕೊಂಡು ಅದನ್ನು ಸಹ ನೀವು ಇಲ್ಲಿ ಕುಟ್ಟುತ್ತಾ ಲೆವೆಲ್ ಮಾಡಿಕೊಂಡ್ರೆ ಕ್ಲೀನಾಗಿ ನಾವು ಬರ್ಫಿ ಲೆವೆಲ್ ಮಾಡಬಹುದು. ನೋಡಿ, ಈ ರೀತಿ ತುಪ್ಪನ ಕೆಳಗಡೆ ಬಟ್ಲು ಕೆಳಗಡೆ ಸವರ್ಕೊಬಿಟ್ಟು ಅದನ್ನು ತಟ್ತಾ ಲೆವೆಲ್ ಮಾಡಬಹುದು. ಬಟರ್ ಪೇಪರ್ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡಿ. ನೋಡಿ, ಎಷ್ಟು ಕ್ಲೀನಾಗಿ ಲೆವೆಲ್ ಆಗಿದೆ ಬರ್ಫಿ. ನಾವು
ಕೊಬ್ಬರಿನ ಹಸಿ ಕಾಯಿ ತುರಿನ ಪುಡಿ ಮಾಡ್ಕೊಂಡಿರೋದ್ರಿಂದ ನಾವು ಕ್ಲೀನಾಗಿ ಕಟ್ ಮಾಡಬಹುದು. ಅಂಗಡಿನಲ್ಲಿ ಸಿಗುತ್ತೆ ನೋಡಿ, ಅದೇ ರೀತಿ ಬರ್ಫಿ ಬರುತ್ತೆ, ಸೂಪರಾಗಿರುತ್ತೆ. ಹಾಗೆಯೇ ಹಾಲಿನ ಪೌಡ್ರು ಸೇರಿಸಿರೋದ್ರಿಂದ ರಿಚ್ನೆಸ್ಸು ಒಂಥರ ಚೆನ್ನಾಗಿರುತ್ತೆ. ಟೇಸ್ಟು ಸಹ ಒಂಥರ ಮಿಲ್ಕಿ ಥರ ಸಾಫ್ಟಾಗಿ ಬರುತ್ತೆ. ಈಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದನ್ನು ಬರ್ಫಿನ ಕಟ್ ಮಾಡ್ಕೋಬಹುದು. ಈಗ ನೋಡಿ 5 ನಿಮಿಷ ಆಗಿದೆ, ಚೆನ್ನಾಗಿ ಆರಿದೆ. ಈಗ ನಾವು ಕಟ್ ಮಾಡ್ಕೊಂಡಿದ್ದಂತಹ ಲೈನಲ್ಲಿ ಇನ್ನೂ ಕ್ಲೀನಾಗಿ ಡೀಪಾಗಿ ಕಟ್ ಮಾಡ್ತಾ ಮೆತ್ತಗೆ ನಾವು ಬರ್ಫಿನ ಎತ್ತಿದ್ರೆ ಸೂಪರಾಗಿರೋ ಬೆಳ್ಳಗಿರೋ ಕ್ರೀಮಿಯಾಗಿ ಸಾಫ್ಟಾಗಿ ಕೋಕೋನಟ್ ಬರ್ಫಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿರುತ್ತೆ. ತುಂಬಾ ಈಸಿ. 1 ಕಪ್ಪು ಕಾಯಿ ತುರಿನಲ್ಲಿ 8 ಬರ್ಫಿ ರೆಡಿಯಾಗುತ್ತೆ. 15ರಿಂದ 20 ನಿಮಿಷದಲ್ಲಿ ಸೂಪರಾಗಿರೋ ಟೇಸ್ಟಿಯಾಗಿರೋ ಕೋಕೋನಟ್ ಬರ್ಫಿನ ನಾವು ರೆಡಿ ಮಾಡಿಬಿಡಬಹುದು. ನೋಡಿ, ಸೂಪರಾಗಿರೋ ಕೊಬ್ಬರಿ ಮಿಠಾಯಿ, ಬೆಳ್ಳಗಿರೋ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.